as we celebrate the Christmas ನಾವು season. ಕ್ರಿಸ್ಮಸ್ ದಿನಗಳನ್ನು ಕಾಲವನ್ನು The greatest truth that comes to us during this season is God is love. ಈ ಕಾಲಘಟ್ಟದಲ್ಲಿ ಬರುವಂತಹ ಒಂದು ಶ್ರೇಷ್ಠವಾದ ಸತ್ಯವೇನೆಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. God is love himself. ದೇವರು ಸ್ವತಃ ಪ್ರೀತಿ ಸ್ವರೂಪಿಯಾಗಿದ್ದಾನೆ. The Bible says so in 1 John 4 and verse 8. ಮೊದಲನೇ ಯೋಹಾನ 4:8 ಸತ್ಯವೇದವು ನಮಗೆ ಹೇಳುತ್ತದೆ. And in verse 7 the Bible says love comes from God. 7ನೇ ವಾಕ್ಯದಲ್ಲಿ ಸತ್ಯವೇದವು ಹೇಳುತ್ತದೆ ಪ್ರೀತಿಯು ದೇವರಿಂದ ಬರುತ್ತದೆ. Love comes from God. ಪ್ರೀತಿಯು ದೇವರಿಂದ ಬರುತ್ತದೆ. And this love came to us in the form of a human being called Jesus on Christmas Day. ಯೇಸುವೆಂದು ಕರೆಯಲ್ಪಡುವ ವ್ಯಕ್ತಿ ಮನುಷ್ಯಧಾರಿಯಾಗಿ ಕ್ರಿಸ್ಮಸ್ ದಿನದಂದು ನಮಗಾಗಿ ಬಂದನು. John 3:16 says, ಯೋಹಾನ 3:16 ಹೇಳಲ್ಪಟ್ಟಿದೆ, Jesus who came to us in the form of a human being is an embodiment of God's love. ಮನುಷ್ಯನಾಗಿ ನಮಗೋಸ್ಕರ ಯೇಸು ಸ್ವಾಮಿ ಇಳಿದು ಬಂದಾಗ ಆತನು ದೇವರ ಪ್ರತೀಕವಾಗಿದ್ದನು. Jesus is full of love. ದೇವರ ಪ್ರೀತಿಯಿಂದ ತುಂಬಿದವನಾಗಿದ್ದನು. Full of love. ದೇವರ ಪ್ರೀತಿಯಿಂದ And the Bible says ತುಂಬಿದವನಾಗಿದ್ದನು. in 1 John 4:9, ಮೊದಲನೇ ಯೋಹಾನ 4:9 ಸತ್ಯವೇದವು ಹೇಳುತ್ತದೆ, Jesus came to bring us God who is love, love, love. ದೇವರು ನಮಗಾಗಿ ತರುವುದಕ್ಕಾಗಿ ಯೇಸು ಬಂದರು. ಆ ದೇವರು ಪ್ರೀತಿ ಪ್ರೀತಿ ಪ್ರೀತಿಯಾಗಿದ್ದಾನೆ. Jesus himself is God in flesh. ಯೇಸು ಕ್ರಿಸ್ತನು ಆತನ ಶರೀರದಲ್ಲಿ ದೇವರಾಗಿದ್ದನು. Love came in the flesh, in the form of a human being for us. ಶರೀರದಲ್ಲಿ ಮನುಷ್ಯನ ಸ್ವರೂಪದಲ್ಲಿ ನಮಗೋಸ್ಕರ ಆ ದೇವರ ಪ್ರೀತಿಯು ಬಂದಿತು. Verse 9 says so. 9ನೇ ವಾಕ್ಯ ನಮಗೆ ಹೇಳುತ್ತದೆ, Look at this world. ಈ ಲೋಕವನ್ನು ನೋಡಿರಿ, This world has no love. ಈ ಲೋಕದಲ್ಲಿ ಪ್ರೀತಿ ಇಲ್ಲ. The heart of a man or a woman has no love. ಮತ್ತು ಒಬ್ಬ ಪುರುಷನ ಅಥವಾ ಸ್ತ್ರೀಯ ಹೃದಯದಲ್ಲಿ ಪ್ರೀತಿ ಇಲ್ಲ. It's full of ಅದು destruction, ಪೂರ್ಣ ನಾಶನದಿಂದ ತುಂಬಿದೆ. lust, ಭೋಗಾಸಕ್ತಿಯಿಂದ, greed, ದುರಾಸೆ and selfishness. ಮತ್ತು ಸ್ವಾರ್ಥತೆ. Recently there was a news about a man called Ramkesh. ಇತ್ತೀಚೆಗೆ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ಒಂದು ಸುದ್ದಿ ಬಂದಿತ್ತು. ಅವನ ಹೆಸರು ರಾಮ್ಕೇಶ್. 32-year-old civil services aspirant. 32 ವರ್ಷದ ನಾಗರಿಕ ಸೇವಕಾಗಿ ಆಕಾಂಕ್ಷಿಯಾಗಿರುವಂತಹ ಒಬ್ಬ ವ್ಯಕ್ತಿ. And he had the private pictures of a 21-year-old girl called Amrita. 21 ವರ್ಷದ ಅಮೃತ ಎಂದು ಕರೆಯಲ್ಪಡುವಂತಹ ಹುಡುಗಿಯ ಖಾಸಗಿ ಚಿತ್ರಗಳನ್ನು ಇಟ್ಟುಕೊಂಡಿದ್ದರು. She was a criminology ಆಕೆ student. ಕ್ರಿಮಿನಾಲಜಿ ವಿದ್ಯಾರ್ಥಿಯಾಗಿದ್ದಳು. And he refused to erase those private pictures of that girl. ಆ ಹುಡುಗಿಯ ಖಾಸಗಿ ಚಿತ್ರಗಳನ್ನು ಅಳಿಸುವುದಕ್ಕಾಗಿ ಅವನು ನಿರಾಕರಿಸಿದನು. She begged him to do so, ಅದನ್ನು ಮಾಡುವುದಕ್ಕಾಗಿ ಆಕೆ ಬಹಳ ಬೇಡಿಕೊಂಡಳು. but he would not do it. ಅದನ್ನು ಅವನು ಮಾಡುತ್ತಿರಲಿಲ್ಲ. She was afraid that he would circulate it on the internet. ಅಂತರ್ಜಾಲದಲ್ಲಿ ಅದನ್ನು ಹಾಕಿ ಎಲ್ಲರಿಗೂ ಕಳಿಸುತ್ತಾನೆ ಎಂದು ಭಯಪಟ್ಟಳು. And one day she got her ex-boyfriend and his friend and killed this man, Ramkesh. ಒಂದು ದಿವಸ ಆಕೆಯ ಹಿಂದಿನ ಸ್ನೇಹಿತನು ಮತ್ತು ಅವನ ಸ್ನೇಹಿತನು ಸೇರಿ ಆ ರಾಮ್ಕೇಶ್ನನ್ನು ಅವರು ಕೊಲೆ ಮಾಡಿದರು. You know how they killed him? ಅವನನ್ನು ಹೇಗೆ ಕೊಲೆ ಮಾಡಿದರು ನಿಮಗೆ ಗೊತ್ತೇ? She joined with them and burnt him. ಮತ್ತು ಅವರೊಂದಿಗೆ ಆಕೆ ಸೇರಿ ಅವನನ್ನು ಸುಟ್ಟು ಬಿಟ್ಟರು. So much anger, ಬಹಳ ಕೋಪ, out of fear. ಭಯದಿಂದ. This is the human heart. ಇದುವೇ ಮನುಷ್ಯನ ಹೃದಯವಾಗಿದೆ. Just today I read another story in the news. ಮತ್ತು ವಾರ್ತೆಗಳಲ್ಲಿ ನಿನ್ನೆ ಕೂಡ ಒಂದು ಸುದ್ದಿಯನ್ನು ಓದಿದೆ. A young doctor, ಒಬ್ಬ ಯವನ ವೈದ್ಯ, anesthetist, ಅರವಳಿಕೆ ತಜ್ಞ, had a beautiful wife, young girl. ಯವನ ಸ್ಥಳಾದಂತಹ ಸುಂದರವಾದಂತಹ ಪತ್ನಿ ಇದ್ದಾಳೆ. She was a dermatologist. ಆಕೆ ಚರ್ಮ ತಜ್ಞಳಾಗಿದ್ದಾಳೆ. And this man got in touch with a girl through the digital means. ಡಿಜಿಟಲ್ ಮೂಲಕ ಈ ವ್ಯಕ್ತಿ ಇನ್ನೊಂದು ಹುಡುಗಿಯವೊಂದಿಗೆ ಸಂಪರ್ಕ ಹೊಂದಿಕೊಂಡನು. And one day sent a message to ಒಂದು her ದಿವಸ ಆಕೆಗೆ ಸಂದೇಶ ಕಳುಹಿಸಿದನು, saying, I have
killed my wife for your sake. Come to me. ನಿನಗೋಸ್ಕರ ನನ್ನ ಪತ್ನಿಯನ್ನು ಕೊಂದು ಹಾಕಿದ್ದೇನೆ, ಅದಕ್ಕಾಗಿ ನೀನು ನನ್ನ ಬಳಿಗೆ ಈಗ ಬಾ. He poisoned her and killed her. ಆಕೆಗೆ ವಿಷವಿಟ್ಟು ಕೊಂದು ಹಾಕಿದನು. But through this message, the law authorities caught him ಈ ಸಂದೇಶದ ಮೂಲಕ ನ್ಯಾಯಾಧಿಕಾರಿಗಳು ಅವನನ್ನು ಹಿಡಿದರು and arrested him. ಮತ್ತು ಬಂಧಿಸಿದರು. Both are beautiful to look at, ಇಬ್ಬರು ನೋಡುವುದಕ್ಕೆ ಸುಂದರವಾಗಿದ್ದರು, but a heart full of greed, lust and selfishness. ಆದರೆ ಹೃದಯ ಮಾತ್ರ ಭೋಗಾಸಕ್ತಿ, ಸ್ವಾರ್ಥತೆಯಿಂದ, ದುರಾಸೆಯಿಂದ ಕೂಡಿತು. But in the midst of this, ಇದರ ಮಧ್ಯದಲ್ಲಿಯೇ love came down. ಪ್ರೀತಿಯು ಇಳಿದು ಬಂತು. Love came down ಪ್ರೀತಿ ಇಳಿದು ಬಂದಿತ್ತು to make man enjoy real love, God's love. ದೇವರ ಪ್ರೀತಿ, ನಿಜವಾದ ಪ್ರೀತಿ ಮನುಷ್ಯನು ಅನುಭವಿಸುವುದಕ್ಕಾಗಿಯೇ. Love came down to make every one of us live. ನಾವೆಲ್ಲರೂ ಬದುಕುವಂತೆ ಮಾಡುವುದಕ್ಕಾಗಿಯೇ ಪ್ರೀತಿ ಇಳಿದು ಬಂತು. God, love himself came according to 1 John 4:10. ಮೊದಲನೇ ಯೋಹನ 4:10 ಪ್ರಕಾರ ಸ್ವತಃ ಪ್ರೀತಿಯಾಗಿರುವ ದೇವರು ಬಂದನು. By his love, not to condemn, but to atone for our sins and save us from the wrath of sin. ನಮ್ಮನ್ನು ತೀರ್ಪು ಮಾಡುವುದಕ್ಕಾಗಿ ಅಲ್ಲ ಆ ಪ್ರೀತಿ, ಆದರೆ ನಮಗಾಗಿ ಯಜ್ಞ ಮಾಡುವುದಕ್ಕಾಗಿಯೇ. Romans 6:23 says, ರೋಮ 6:23 ಹೇಳಲ್ಪಟ್ಟಿದೆ, the wages of sin is death, ಪಾಪದ ಸಂಬಳ ಮರಣವಾಗಿದೆ, but the gift of God, ಆದರೆ ದೇವರ ವರ, the gift of God, which is God's love which forgives, ದೇವರ ಪ್ರೀತಿಯಾಗಿರುವಂತ ದೇವರ ವರ ಅದು ಕ್ಷಮಿಸುತ್ತದೆ. the gift of God which atones or has atoned for our sins comes to us and shows mercy to us if we repent. ನಾವು ಪಶ್ಚಾತ್ತಾಪ ಪಟ್ಟರೆ ಆ ದೇವರ ವರ ನಮಗಾಗಿ ಪ್ರಾಯಶ್ಚಿತ್ತ ಮಾಡಿ ನಮಗೆ ಕರುಣೆ ತೋರಿಸುತ್ತದೆ. And that love brings us life. ಆ ಪ್ರೀತಿ ನಮಗೆ ಜೀವ ತರುತ್ತದೆ. Isaiah 53:5 says, 53:5 ಹೇಳಲ್ಪಟ್ಟಿದೆ, Jesus was pierced for our transgression. ನಮ್ಮ ಅಪರಾಧಗಳಿಗಾಗಿ ಯೇಸು ಗಾಯಗೊಂಡರು, He was crushed for our ನಮ್ಮ iniquity. ಅಪರಾಧಗಳಿಗಾಗಿ ಆತನು ಜಜ್ಜಲ್ಪಟ್ಟನು. The punishment that we have to have for our sins was taken by Jesus, who is love, 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 as a sacrifice for us to be forgiven. ನಾವು ಕ್ಷಮಿಸಲ್ಪಡುವುದಕ್ಕಾಗಿ ಆತನು ಯಜ್ಞವಾಗಿ ನಾವು ಅನುಭವಿಸಬೇಕಾದಂಥ ಕಷ್ಟಗಳನ್ನು ಆತನೇ ಸಹಿಸಿ ಪ್ರಾಯಶ್ಚಿತ್ತ ಮಾಡಿದನು. On the cross he cried out, ಶಿಲುಬೆಯ ಮೇಲೆ ಆತನು ಕೂಗಿದನು, taking all our sins and the wrath of the sins of all humanity, saying, Father, forgive them, for they know not what they do. ಎಲ್ಲ ಪಾಪದ ಕ್ರೋಧ ಮನುಷ್ಯರ ಪಾಪ ತನ್ನ ಮೇಲೆ ತೆಗೆದುಕೊಂಡು ಶಿಲುಬೆಯ ಮೇಲೆ ಕೂಗಿದನು, ತಂದೆಯೇ ಅವರನ್ನು ಕ್ಷಮಿಸು, ತಾವೇನು ಮಾಡುತ್ತಾರೆಂದು ಅರಿಯರು. All the time we hear God judges, ಯಾವಾಗಲೂ ದೇವರು ತೀರ್ಪು ಕೊಡುತ್ತಾನೆಂದು ನಾವು ಹೇಳುತ್ತೇವೆ. but here love judged himself by offering himself as a sacrifice to forgive us. ನಮಗೆ ಕ್ಷಮಿಸುವುದಕ್ಕಾಗಿ ಇಲ್ಲಿ ಪ್ರೀತಿ ಅದು ತನ್ನಂತಾನೇ ಯಜ್ಞವಾಗಿ ಶಿಲ್ಬೆಯ ಮೇಲೆ ಅರ್ಪಿಸಿಕೊಂಡನು. 1 Corinthians 13:4 says, ಮೊದಲನೇ ಕೊರಿಂಥ 13:4 love suffers long and is kind. ಪ್ರೀತಿಯು ತಾಳ್ಮೆ ಉಳ್ಳದು ಮತ್ತು ಜಯ ಹೊಂದುತ್ತದೆ. Yes, 1 John 4:14 says, ಮೊದಲನೇ ಯೋಹನ 4:14 ಹೇಳಲ್ಪಟ್ಟಿದೆ, Jesus suffered on the cross to bring forgiveness for our sins. ನಮ್ಮ ಪಾಪಗಳಿಗಾಗಿ ಕ್ಷಮಿಸುವಿಕೆ ತರುವುದಕ್ಕಾಗಿ ಯೇಸು ಶಿಲುಬೆಯ ಮೇಲೆ ಶ್ರಮೆಯನ್ನು ಅನುಭವಿಸಿದನು. Cleansing from our sin. ನಮ್ಮ ಪಾಪಗಳಿಂದ ಶುದ್ಧೀಕರಣ ಮಾಡುವುದಕ್ಕಾಗಿ, Cleansing from the heart of lust, selfishness, hatred and murder. ಕೊಲೆ, ದ್ವೇಷ, ಸ್ವಾರ್ಥತೆ ಉಳ್ಳಂತ ಈ ಹೃದಯದಿಂದ ಶುದ್ಧೀಕರಣ ಮಾಡುವುದಕ್ಕಾಗಿ. Love. ಪ್ರೀತಿ. Love heals. ಆತನೇ ಪ್ರೀತಿ. Today all that we need to do is ಇಂದು ನಾವು ಮಾಡಬೇಕಾದ ಕಾರ್ಯ, come to this love. ಈ ಪ್ರೀತಿ ಎಡೆಗೆ ಬನ್ನಿರಿ. Come to this love. ಈ ಪ್ರೀತಿ ಎಡೆಗೆ ಬನ್ನಿರಿ. Come to this ಈ love ಪ್ರೀತಿಯ ಕಡೆಗೆ ಬನ್ನಿರಿ and surrender to him, ಮತ್ತು ಆತನಿಗೆ ಒಪ್ಪಿಸಿಕೊಡಿರಿ. saying, Oh Lord Jesus, ಓ ಕರ್ತನಾದ ಯೇಸುವೆ ಎಂದು ಹೇಳಿರಿ. God of love, ಪ್ರೀತಿ ಉಳ್ಳ ದೇವರು,
God who forgives. ಕ್ಷಮಿಸುವಂತ ದೇವರು, God who has suffered as a sacrifice for my sins to be forgiven. ನನ್ನ ಪಾಪಗಳು ಕ್ಷಮಿಸಲ್ಪಡುವುದಕ್ಕಾಗಿ ಆತನು ತನ್ನಂತಾನೇ ಅರ್ಪಿಸಿಕೊಂಡನು. Remember me. ನನ್ನನ್ನು ನೆನಪು ಮಾಡಿಕೋ. Wash me with the blood that you shed on the cross. ಶಿಲುಬೆ ಮೇಲೆ ನೀನು ಸುರಿಸಿದ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಣ ಮಾಡು. Cleanse my sin. ನನ್ನ ಪಾಪಗಳನ್ನು ಶುದ್ಧೀಕರಿಸು. Cleanse my wickedness. ನನ್ನ ದುಷ್ಟತನ ಶುದ್ಧೀಕರಿಸು. And make me your child. ನಿನ್ನ ಮಗುವಾಗಿ ಮಾಡು. He will gladly do it. ಆತನು ಮಾಡುವುದಕ್ಕೆ ಸಂತೋಷವುಳ್ಳವನಾಗಿದ್ದಾನೆ. If we repent, ನಾವು ಪಶ್ಚಾತ್ತಾಪ ಪಡುವುದಾದರೆ He is faithful to forgive us. ಆತನು ಕ್ಷಮಿಸುವುದಕ್ಕೆ ನಂಬಿಗಸ್ತನಾಗಿದ್ದಾನೆ. When we confess our sins to Him. ನಮ್ಮ ಪಾಪಗಳನ್ನು ಆತನಿಗೆ ನಾವು ಅರಿಕೆ ಮಾಡುವಾಗ, When we are determined not to go back to sin. ಪಾಪಕ್ಕೆ ಹಿಂತಿರುಗದಂತೆ ನಾವು ನಿರ್ಧರಿಸುವಾಗ, 1 John 1:7 and 9 says, ಮೊದಲನೇ ಯೋಹಾನ 1:7 ಮತ್ತು 9 ಹೇಳಲ್ಪಟ್ಟಿದೆ, He cleanses us from all sin. ಎಲ್ಲ ಪಾಪಗಳಿಂದ ಆತ ನಮ್ಮನ್ನು ಶುದ್ಧೀಕರಿಸುತ್ತಾನೆ, Fills us with love. ತನ್ನ ಪ್ರೀತಿಯಿಂದ ತುಂಬುತ್ತಾನೆ. God's love. ದೇವರ ಪ್ರೀತಿ, God's love. ದೇವರ ಪ್ರೀತಿ. And we feel so secure in this world as the child of God. ದೇವರ ಮಗುವಾಗಿ ನಾವು ಬಹಳ ಸುರಕ್ಷತೆ ಈ ಲೋಕದಲ್ಲಿ ಅನುಭವಿಸುತ್ತೇವೆ. This grace is given to you. ಮತ್ತು ಈ ಕೃಪೆ ನಿಮಗೆ ಕೊಡಲ್ಪಟ್ಟಿದೆ. Would you enjoy this love of God? ಈ ದೇವರ ಪ್ರೀತಿ ನೀವು ಆನಂದಿಸುವಿರಾ? Would you enjoy your life filled with this love of ಈ God? ದೇವರ ಪ್ರೀತಿಯಿಂದ ನಿಮ್ಮ ಜೀವಿತದಲ್ಲಿ ಆನಂದಿಸುವಿರಾ? Enjoy Jesus. ಯೇಸುವನ್ನೇ ಆನಂದಿಸಿರಿ. Love. ಪ್ರೀತಿ, Love. ಪ್ರೀತಿ, The love of God. ದೇವರ ಪ್ರೀತಿ. May God bless you with this blessing. ಈ ಆಶೀರ್ವಾದದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. A dear sister called Daisy ಡೇಸಿ ಅನ್ನುವಂತ ಪ್ರಿಯ ಸಹೋದರಿ was selling flowers on the streets and earning her livelihood. ರಸ್ತೆ ಬದಿಯಲ್ಲಿ ಹೂಗಳನ್ನು ಮಾರುತ್ತಾ ತನ್ನ ಜೀವನ ಸಾಗಿಸುತ್ತಿದ್ದಳು. She would give 10% of those earnings to support the ministry to the broken-hearted at the prayer tower. ಮುರಿದ ಹೃದಯಗಳಿಗೆ ಮಾಡುವ ಪ್ರಾರ್ಥನಾ ಗೋಪುರಗಳಲ್ಲಿ ನಡೆಯುವ ಸೇವೆಗಾಗಿ ಆಕೆ ತನ್ನ ಆದಾಯದಲ್ಲಿ 10% ಆಕೆ ಈ ಸೇವೆಗಳಿಗೆ ಕೊಡುತ್ತಿದ್ದಳು. But her husband was a terrible alcoholic. ಆಕೆಯ ಪತಿ ಬಹಳ ಭಯಂಕರ ಕುಡಿತಕ್ಕೊಳಗಾಗಿದ್ದನು. He would spend away all her hard-earned money. ಆಕೆ ಕಠಿಣ ಪರಿಶ್ರಮದ ಎಲ್ಲ ಹಣ ಅವನು ಖರ್ಚು ಮಾಡುತ್ತಿದ್ದನು. They were in debt, ಅವರು ಸಾಲದಲ್ಲಿದ್ದರು. suffering, ಕಷ್ಟಗಳು, pain. ನೋವು. And one day, ಒಂದು ದಿನ a Jesus Calls meeting was held near her town. ಆಕೆಯ ಹತ್ತಿರದ ಪಟ್ಟಣದಲ್ಲಿ ಯೇಸು ಕರೆಯುತ್ತಾನೆ ಸೇವೆಯ ಕೂಟ ಏರ್ಪಡಿಸಲಾಗಿತ್ತು. She came with her husband. ಆಕೆಯ ಪತಿಯೊಂದಿಗೆ ಅಲ್ಲಿ ಬಂದಳು. But the husband said, I will not come to this meeting. ಈ ಕೂಟಕ್ಕೆ ನಾನು ಬರುವುದಿಲ್ಲ ಎಂದು ಪತಿ ಹೇಳಿದನು. Stayed outside. ಹೊರಗಡೆಯೇ ಇದ್ದನು. But during the meeting, ಆದರೆ ಕೂಟ ಮಧ್ಯದಲ್ಲಿ my father, brother Dinakaran called her name Daisy. ನನ್ನ ತಂದೆ ಸಹೋದರ ದಿನಕರನ್ ಅವರು ಆಕೆ ಹೆಸರು ಹಿಡಿದು ಕರೆದನು, ಸಹೋದರಿ ಡೇಸಿ, And said, all your troubles are being seen by Jesus. ಮತ್ತು ನಿನ್ನ ಎಲ್ಲ ಕಷ್ಟಗಳು ಯೇಸುವಿನಿಂದ ಕಾಣಿಸಲ್ಪಟ್ಟಿವೆ. He is taking it away. ಅವೆಲ್ಲವುಗಳನ್ನು ತೆಗೆದು ಹಾಕುತ್ತಿದ್ದಾನೆ. And she came up to the platform, ಆಕೆ ವೇದಿಕೆ ಕಡೆಗೆ ಬಂದಳು testified. ಮತ್ತು ಸಾಕ್ಷಿ ಕೊಟ್ಟಳು. Yes, it is me who is going through all these sufferings which brother Dinakaran mentioned. ಸಹೋದರ ದಿನಕರನ್ ಹೇಳಿದಂತಹ ಈ ಎಲ್ಲ ಕಷ್ಟಗಳು ನಾನು ಹಾದು ಹೋಗುತ್ತಿದ್ದೇನೆ ಎಂದು ಆಕೆ ಹೇಳಿದಳು. I asked, where is your husband? ನಿಮ್ಮ ಪತಿ ಎಲ್ಲಿ ಎಂದು ಕೇಳಿದರು. She said, he is somewhere away. ಮತ್ತು ಇಲ್ಲಿ ಎಲ್ಲೋ ಇದ್ದಾರೆ. But through the mic I said, the husband of this dear sister, wherever you are, come to the platform. ಮೈಕ್ ಮೂಲಕ ನಾನು ಕೇಳಿದ್ದೆ, ನೀ ಈ ಸಹೋದರಿಯ ಪತಿ ಎಲ್ಲೇ ಇದ್ದರೂ ಬರಬೇಕು. She said he would never come. ಅವರು ಬರುವುದಿಲ್ಲ ಎಂದು ಆಕೆ ಹೇಳಿದಳು. And cried. ಮತ್ತು ಬಹಳವಾಗಿ ಅತ್ತಳು. But then, ಆದರೆ after some time, ಸ್ವಲ್ಪ ಸಮಯದ ನಂತರ the man came to the platform. ಆ ಮನುಷ್ಯನು ವೇದಿಕೆಯ ಕಡೆಗೆ ಬಂದನು. But then, ಆದ್ಯಾಗೂ as he came, my father embraced him. ಬಂದಾಗ ನನ್ನ ತಂದೆ ಅಪ್ಪಿಕೊಂಡರು. He was shocked. ಅವನು ಆಶ್ಚರ್ಯವಾದನು, He was shocked. ಆಶ್ಚರ್ಯಗೊಂಡನು. But that embrace brought the love of God into him ಆ ಅಪ್ಪಿಕೊಳ್ಳಿಕ್ಕೆ ಅವನ ಜೀವಿತದಲ್ಲಿ ದೇವರ ಪ್ರೀತಿ ತಂದಿತ್ತು and healed his heart of sin. ಮತ್ತು ಅವನ ಪಾಪದ ಹೃದಯವನ್ನು ಸ್ವಸ್ಥ ಮಾಡಿತು. After 28 years of alcoholic addiction, that moment
He was a free man. 28 ವರ್ಷದಿಂದ ಆ ಕುಡಿತದ ಚಟ ಆ ಕ್ಷಣದಲ್ಲಿಯೇ ಅದು ಬಿಟ್ಟು ಹೋಯಿತು. He became a new man. ಹೊಸ ವ್ಯಕ್ತಿಯಾದನು. No more alcohol. ಮತ್ತೆ ಕುಡಿತ ಇಲ್ಲ. And both of them began to follow the Lord. ಮತ್ತು ಇಬ್ಬರು ಕರ್ತನನ್ನು ಹಿಂಬಾಲಿಸುವುದಕ್ಕೆ ಪ್ರಾರಂಭಿಸಿದರು. God blessed them. ದೇವರವರನ್ನು ಆಶೀರ್ವದಿಸಿದರು. Gave them a house. ದೇವರವರಿಗೆ ಮನೆ ಕೊಟ್ಟರು. As they supported the building of a prayer tower. ಮತ್ತು ಪ್ರಾರ್ಥನಾ ಗೋಪುರದ ಕಟ್ಟಡಕ್ಕೆ ಅವರು ಸಹಾಯ ಮಾಡಿದರು. And he has his own business now. ಈಗ ಅವರಿಗೆ ಸ್ವಂತ ವ್ಯಾಪಾರ ಇದೆ. God heals. ದೇವರು ಸ್ವಸ್ಥ ಮಾಡುತ್ತಾರೆ. Love heals. ಪ್ರೀತಿ ಸ್ವಸ್ಥ ಮಾಡುತ್ತದೆ. Heals the life of sin. ಪಾಪದ ಜೀವಿತ ಸ್ವಸ್ಥ ಮಾಡುತ್ತಾರೆ. Today he will do it for you. ಇಂದು ನಿಮಗಾಗಿಯೂ ಮಾಡುತ್ತಾರೆ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. May your family members come to Jesus. ನಿಮ್ಮ ಕುಟುಂಬ ಸದಸ್ಯರು ಯೇಸುವಿನ ಕಡೆಗೆ ಬರಲಿ. The love of God will transform them. ಅವರನ್ನು ಯೇಸುವಿನ ಪ್ರೀತಿ ಬದಲಾಯಿಸುತ್ತದೆ. And again, the Bible says love heals and delivers us from all the demonic oppressions. ಎಲ್ಲ ದುರಾತ್ಮನ ಬಂಧನಗಳಿಂದ ಆ ದೇವರ ಪ್ರೀತಿ ನಮ್ಮನ್ನು ಸ್ವಸ್ಥ ಮಾಡುತ್ತದೆ ಮತ್ತು ಅವೆಲ್ಲವುಗಳಿಂದ ಅದು ನಮ್ಮನ್ನು ಬಿಡುಗಡೆ ಮಾಡುತ್ತದೆ. When God, love came in the form of Jesus into the world, ದೇವರ ಪ್ರೀತಿ ಯೇಸುವಿನ ರೂಪದಲ್ಲಿ ಈ ಲೋಕದಲ್ಲಿ ಬಂದಾಗ he went about healing all kinds of disease and all kinds of sickness. ಎಲ್ಲ ತರದ ರೋಗಗಳನ್ನು ಪಾಪಗಳನ್ನು ಆತನು ಸ್ವಸ್ಥ ಮಾಡುತ್ತಾ ಹೋದನು. Matthew 9:35. ಮತ್ತಾಯ 9:35 And verse 36 says, 36ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, he had great compassion, great love for the people, because he saw them that they were like a sheep without a shepherd. ಅವರ ಮೇಲೆ ಆತನು ಕನಿಕರ ಪಟ್ಟನು, ಯಾಕೆಂದರೆ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರೆ. In Mark 1:41, ಮಾರ್ಕ 1:41 when a leper came to Jesus and cried, if it be your will, touch me and heal me, Lord. ಒಬ್ಬ ಕುಷ್ಠ ರೋಗಿ ಬಂದು ಬೇಡಿಕೊಂಡಾಗ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಮುಟ್ಟಿ ಸ್ವಸ್ಥ ಮಾಡು ಎಂದು ಕೇಳಿದಾಗ, out of love, ಪ್ರೀತಿಯಿಂದ Jesus laid his hands upon him ಅವನ ಮೇಲೆ ಯೇಸು ಕೈಗಳನ್ನಿಟ್ಟರು and healed him. ಮತ್ತು ಸ್ವಸ್ಥ ಮಾಡಿದರು. Today ಇಂದು he will heal you also with that love. ಆ ಪ್ರೀತಿಯಿಂದ ನಿಮ್ಮನ್ನೂ ಸ್ವಸ್ಥ ಮಾಡುವನು. He loves you. ನಿಮ್ಮನ್ನು ಪ್ರೀತಿಸುತ್ತಾನೆ. He loves you. ನಿಮ್ಮನ್ನು ಪ್ರೀತಿಸುತ್ತಾನೆ. When two blind men came and cried, ಇಬ್ಬರು ಕುರುಡರು ಬಂದು ಬೇಡಿಕೊಂಡಾಗ, Jesus, have mercy on me. ಯೇಸುವೇ ನಮ್ಮ ಮೇಲೆ ಕರುಣೆ ಇಡು. Matthew 20:34. ಮತ್ತೆ 20:34 Jesus touched their eyes ಯೇಸು ಅವರನ್ನು ಮುಟ್ಟಿದರು with great love, ದೊಡ್ಡ ಪ್ರೀತಿಯಿಂದ, and their eyes opened. ಮತ್ತು ಅವರ ಕಣ್ಣುಗಳು ತೆರೆಯಲ್ಪಟ್ಟವು. Today, Jesus is with us with the same love. ಅದೇ ಪ್ರೀತಿಯಿಂದ ಇಂದು ಯೇಸು ನಮ್ಮೊಟ್ಟಿಗಿದ್ದಾರೆ. He will heal you also. ನಿಮ್ಮನ್ನು ಕೂಡ ಸ್ವಸ್ಥ ಮಾಡುತ್ತಾನೆ. Acts 10:38. ಅಪೊಸ್ತಲ ಕೃತ್ಯ 10:38 The anointing of love was upon Jesus. ಪ್ರೀತಿಯ ಅಭಿಷೇಕ ಯೇಸುವಿನ ಮೇಲೆ ಇತ್ತು. He delivered all those who were oppressed of the devil ದುರಾತ್ಮನಿಂದ ಒಳಗಾದವರೆಲ್ಲರನ್ನು ಅವರನ್ನು ಬಿಡುಗಡೆ ಮಾಡಿದರು. and did good to the people. ಜನರಿಗೆ ಒಳ್ಳೆಯದನ್ನು ಮಾಡಿದರು. He will do it for you. ನಿಮಗಾಗಿಯೂ ಆತನು ಮಾಡುವನು. And Luke 5:17 says, ಲೂಕ 5:17 ಹೇಳಲ್ಪಟ್ಟಿದೆ, always the power of God to heal was flowing out of him. ಆತನಿಂದ ಸ್ವಸ್ಥಪಡಿಸುವಂತ ದೇವರ ಶಕ್ತಿ ಅದು ಹೊರಡುತ್ತಿತ್ತು. That is the love Jesus has for you, to heal you of your sickness. ನಿಮ್ಮ ರೋಗದಿಂದ ನಿಮ್ಮನ್ನು ಸ್ವಸ್ಥ ಮಾಡುವುದಕ್ಕೆ ಆತನ ಪ್ರೀತಿ ನಿಮಗಾಗಿದೆ. And to deliver you from all the oppression of the devil. ಎಲ್ಲ ದುರಾತ್ಮನ ಬಂಧನಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ, And for you to have total healing. ಮತ್ತು ನೀವು ಪೂರ್ಣ ಸ್ವಸ್ಥತೆ ಹೊಂದುವುದಕ್ಕಾಗಿ. According to Matthew 8:17. ಮತ್ತಾಯ 8:17 ಪ್ರಕಾರ Jesus out of love sacrificed his body on the cross. ಆತನ ಪ್ರೀತಿಯಿಂದಲೇ ತನ್ನ ಶರೀರ ಆತನು ಯಜ್ಞವಾಗಿ ಅರ್ಪಿಸಿಕೊಟ್ಟನು. His body was wounded ಆತನ ಶರೀರ ಗಾಯವಾಯಿತು, with the nail piercings, ಮತ್ತು ಮೊಳೆಗಳಿಂದ ಹೊಡೆಯಲ್ಪಟ್ಟವು, with the beating of the whips, ಚಾಟಿಯಿಂದ ಹೊಡೆತ, with the crown of thorns. ಮತ್ತು ಮುಳ್ಳಿನ ಕಿರೀಟ. He took all your sickness upon himself. ಆತನು ನಮ್ಮೆಲ್ಲರ ಬೇನೆಗಳನ್ನು ಹೊತ್ತುಕೊಂಡನು. Heal you. ಗುಣಪಡಿಸಲು, To heal me. ನಿಮ್ಮನ್ನು ಗುಣಪಡಿಸಲು. Yes. ಹೌದು, He carried our sicknesses. ನಮ್ಮ ಎಲ್ಲ ರೋಗಗಳನ್ನು ಹೊತ್ತುಕೊಂಡನು. And he was wounded for our
weaknesses, ನಮ್ಮ ಬಲಹೀನತೆಗಳಿಗಾಗಿ ಆತನು ಗಾಯಗೊಂಡನು, to deliver us from our weaknesses. ನಮ್ಮ ಎಲ್ಲ ಬಲಹೀನತೆಗಳಿಂದ ಬಿಡುಗಡೆ ಮಾಡಲು. Today, cry out to Jesus. ಇಂದು ಯೇಸುವನ್ನೇ ಕೂಗಿರಿ, He will heal you wherever you are. ನೀವೆಲ್ಲೇ ಇದ್ದರೂ ನಿಮ್ಮನ್ನು ಸ್ವಸ್ಥ ಮಾಡುವನು. Love will heal. ಆ ಪ್ರೀತಿ ನಿಮ್ಮನ್ನು ಗುಣಪಡಿಸುವುದು. That love is Jesus. ಆ ಯೇಸುವಿನ ಪ್ರೀತಿ. By his stripes you are healed. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. Mrs. Nabam Hania from Itanagar says this. ಇಟಾನಗರದಿಂದ ಶ್ರೀಮತಿ ನಬಮ್ ಹನಿಯಾ ಇದನ್ನು ಹೇಳಿದ್ದಾರೆ. 18th October 2023. ಅಕ್ಟೋಬರ್ 18ರಂದು 2023. She was working in a cardamom field. ಏಲಕ್ಕಿಯ ತೋಟದಲ್ಲಿ ಆಕೆ ಅಲ್ಲಿ ಕೆಲಸ ಮಾಡುತ್ತಿದ್ದಳು. An insect bit her. ಒಂದು ಹುಳ ಆಕೆಗೆ ಅದು ಹೊಡೆಯಿತು. She had high fever. ಅವ್ರಿಗೆ ಬಹಳ ಜ್ವರ ಬಂತು. Left leg became numb. ಎಡಗಾಲು ಭಾರವಾಯಿತು. The doctor said, ವೈದ್ಯರು ಹೇಳಿದರು, poison has spread all over your left leg. ನಿನ್ನ ಎಡಗಾಲಿನ ಎಲ್ಲ ಕಡೆಗಳಲ್ಲಿ ವಿಷ ಹರಿದುಕೊಂಡಿದೆ. So we have to cut off your leg. ನಿನ್ನ ಕಾಲು ಕಡಿಯಬೇಕು. She refused. ಆಕೆ ನಿರಾಕರಿಸಿದಳು. And at that time, I had gone to Itanagar to pray for the people in a public meeting. ಒಂದು ಜನರ ದೊಡ್ಡ ಕೂಟದಲ್ಲಿ ನಾನು ಆ ಸಮಯದಲ್ಲಿ ಇಟಾನಗರ್ಗೆ ಅಲ್ಲಿ ಪ್ರಾರ್ಥಿಸಲು ಹೋಗಿದ್ದೆ. Thousands and thousands gathered. ಸಾವಿರಾರು ಜನರು ಅಲ್ಲಿ ಸೇರಿ ಬಂದಿದ್ದರು. On the 29th of October, 29ನೇ ಅಕ್ಟೋಬರ್ ಅಲ್ಲಿ she was carried to that meeting. ಆಕೆಯನ್ನು ಆ ಕೂಟಕ್ಕೆ ಕರೆದುಕೊಂಡು ಬಂದರು. Her leg was paralyzed. ಆಕೆಯ ಕಾಲು ಪಾರ್ಶ್ವವಾಯುಗೊಂಡಿತ್ತು. And she was laid near the stage. ವೇದಿಕೆಯ ಹತ್ತಿರ ಆಕೆಗೆ ಇಟ್ಟಿದ್ದರು. That night, the Holy Spirit said, I will heal everyone and make their organs come back to life. Pray for them. ಆ ರಾತ್ರಿ ಪವಿತ್ರಾತ್ಮನು ಹೇಳಿದನು, ಅವರ ಅಂಗಗಳನ್ನು ಸ್ವಸ್ಥ ಮಾಡಿ ಜೀವ ತರುತ್ತೇನೆಂದು ಕರ್ತನು ಹೇಳಿದನು. As I prayed, now the Holy Spirit is coming upon everybody. और अब पवित्र आत्मा हर एक पर आ रहा है. In the name of Jesus, यीशु मसीह के नाम let the organs come back to life. और इनके शरीर के अंग जीवित हो Come जाएं. back to life. जीवन को पालें. Legs come back to life. और पैरों में जीवन आए. Be healed in Jesus' name. यीशु मसीह के नाम में चंगे हो जाओ. The love of God came upon the people. ಜನರ ಮೇಲೆ ದೇವರ ಪ್ರೀತಿ ಇಳಿದು ಬಂದಿತ್ತು. Nabamania said, a chill feeling came upon her ಒಂದು leg. ತಣ್ಣನೆಯ ಅನುಭವ ಆಕೆಯ ಮೇಲೆ ಆಯಿತು. And she felt someone was applying eyes on her legs. ಆಕೆ ಕಾಲಿನ ಮೇಲೆ ಯಾರೋ ಆಯುಸನ್ನು ಹಚ್ಚುತ್ತಿದ್ದಾರೆ ಎನ್ನುವಂತ ಅನುಭವ. Her left leg started ಆ shaking. ಎಡಗಾಲು ನಡುಗುವುದಕ್ಕೆ ಪ್ರಾರಂಭಿಸಿತ್ತು. She jumped ಆಕೆ up ಜಿಗಿದಳು and started walking, ಮತ್ತು ನಡೆಯುವುದಕ್ಕೆ ಪ್ರಾರಂಭಿಸಿದಳು. ran to the stage ವೇದಿಕೆಯ ಕಡೆಗೆ ಓಡಿ ಬಂದಳು. and said, Jesus, heal me. ಯೇಸು ನನಗೆ ಸ್ವಸ್ಥ ಮಾಡಿದರು ಎಂದು ಹೇಳಿದಳು. She was carried by 4 people to the meeting. ಆಕೆಗೆ 4 ಜನರು ಆ ಕೂಟಕ್ಕೆ ಹೊತ್ತುಕೊಂಡು ಬಂದಿದ್ದರು. But she walked back home ಆಕೆ ಮನೆಗೆ ಹಿಂತಿರುಗಿ ನಡೆಯುತ್ತಾ ಹೋದಳು, totally healed. ಪೂರ್ಣ ಸ್ವಸ್ಥತೆ ಹೊಂದಿ. The doctor said, no need for amputation. You have a new leg. ಮತ್ತು ಆ ವೈದ್ಯರು ಹೇಳಿದರು, ನಿಮಗೆ ಅದರ ಅಗತ್ಯವಿಲ್ಲ, ನಿಮಗೆ ಹೊಸ ಕಾಲಿದೆ. 2 years have passed. 2 ವರ್ಷಗಳು ಕಳೆದವು. 100% well even today. ಇಂದು ಕೂಡ 100ರಷ್ಟು ಅವರು ಆರೋಗ್ಯವಾಗಿದ್ದಾರೆ. Love came to heal. ಪ್ರೀತಿ ಸ್ವಸ್ಥ ಮಾಡುವುದಕ್ಕೆ ಬಂತು. And thirdly, ಮೂರನೇದಾಗಿ love came to give us life, to make us live in God on ಈ earth. ಭೂಮಿಯಲ್ಲಿ ದೇವರಲ್ಲಿ ಜೀವಿಸುವುದಕ್ಕಾಗಿಯೇ ಈ ಪ್ರೀತಿ ನಮಗಾಗಿ ಬಂತು. The Lord brought His love to give us righteousness, to live as God's child in ಈ this world. ಲೋಕದಲ್ಲಿ ದೇವರ ಮಗುವಾಗಿ ಜೀವಿಸುವುದಕ್ಕಾಗಿ ಈ ಪ್ರೀತಿಯು ದೇವರ ನೀತಿಯನ್ನು ನಮಗಾಗಿ ತರುತ್ತದೆ. If you read 1 John 4 and verse ಮೊದಲನೇ 15, ಯೋಹಾನ 4:15 ನಾವು ಓದುವಾಗ, the scripture says, whoever confesses that Jesus Christ is the Son of God, God abides in him, he in ಯೇಸು God. ಕ್ರಿಸ್ತನನ್ನು ದೇವರ ಮಗನೆಂದು ಯಾರು ಅರಿಕೆ ಮಾಡುತ್ತಾನೋ ದೇವರು ಅವನಲ್ಲಿ ಜೀವಿಸುತ್ತಾನೆ ಎಂದು ವಾಕ್ಯ ಹೇಳುತ್ತದೆ. 1 John 4:16 ಮೊದಲನೇ says, ಯೋಹಾನ 4:16 ಹೇಳುತ್ತದೆ, when Jesus abides in us, love abides in ನಮ್ಮೊಳಗಡೆ us. ಯೇಸು ಇರುವಾಗ ಪ್ರೀತಿ ಆವರಿಸಿಕೊಳ್ಳುತ್ತದೆ.
Romans 5:5 says, ರೋಮ 5:5 ಹೇಳಲ್ಪಟ್ಟಿದೆ, the Holy Spirit, the Spirit of Jesus, pours the love of God in our lives. ಯೇಸುವಿನ ಆತ್ಮವಾದ ಪವಿತ್ರ ಆತ್ಮನು ದೇವರ ಪ್ರೀತಿ ನಮ್ಮಲ್ಲಿ ಧಾರಾಳವಾಗಿ ಸುರಿಯುತ್ತಾನೆ. And love fills our life and gives us strength and security. ಪ್ರೀತಿ ನಮ್ಮಲ್ಲಿ ತುಂಬಿ ನಮಗೆ ಪ್ರೀತಿ ಮತ್ತು ಸುರಕ್ಷತೆ ಅನುಗ್ರಹ ಮಾಡುತ್ತದೆ. And this love flows to others also. ಮತ್ತು ಈ ಪ್ರೀತಿ ಬೇರೆಯವರಿಗೂ ಕೂಡ ಹರಿಯುತ್ತದೆ. God is with us always through this love. ಈ ಪ್ರೀತಿಯ ಮೂಲಕ ಯಾವಾಗಲೂ ದೇವರು ನಮ್ಮೊಂದಿಗಿದ್ದಾನೆ. And there is no fear when this love fills our heart. ಈ ಹೃದಯದಲ್ಲಿ ದೇವರ ಪ್ರೀತಿ ತುಂಬುವಾಗ ಅಲ್ಲಿ ಯಾವ ಭಯವಿಲ್ಲ. 1 John 4:18. ಮೊದಲನೇ ಯೋಹಾನ 4:18. We have no fear in this world in the midst of all the negative circumstances that are around. ನಮ್ಮ ಸುತ್ತಲೂ ನಕಾರಾತ್ಮಕ ಸನ್ನಿವೇಶಗಳು ಇರುವಾಗ, ಈ ಪ್ರೀತಿ ಇರುವಾಗ ನಮಗೆ ಭಯವಿಲ್ಲ. Because we know God. ಯಾಕೆಂದ್ರೆ ನಾವು ದೇವರನ್ನು ತಿಳಿದವರಾಗಿದ್ದೇವೆ. We are able to know God through His love according to 1 John 4:17. ಮೊದಲನೇ ಯೋಹಾನ 4:17 ಪ್ರಕಾರ ನಾವು ದೇವರನ್ನು ತಿಳಿದುಕೊಂಡಿದ್ದೇವೆ And we become like Him. ಮತ್ತು ಆತನಂತೆ ನಾವಾಗುತ್ತೇವೆ. And Philippians 3:10 ಫಿಲಿಪ್ಪಿ 3:10 talks about the prayer of Paul, ಪೌಲನ ಪ್ರಾರ್ಥನೆ ನೋಡುತ್ತೇವೆ, saying, I want to know you, Lord. ಕರ್ತನೇ, ನಾನು ನಿನ್ನನ್ನು ಅರಿಯಬೇಕು. And as love fills our heart, Jesus the love fills our heart, we become channels of His glory. ಮತ್ತು ಯೇಸುವಿನ ಪ್ರೀತಿಯಾದಂಥ ಯೇಸುವಿನಿಂದ ತುಂಬಲ್ಪಡುವಾಗ ನಾವು ಆತನ ಆಶೀರ್ವಾದ ನಿಧಿಯಾಗುತ್ತೇವೆ. Colossians 1:27. ಕೊಲೊಸ್ಸೆ 1:27. And whatever we ask in the name of Jesus, ಮತ್ತು ಯೇಸುವಿನ ನಾಮದಲ್ಲಿ ನಾವು ಏನೆಲ್ಲ ಬೇಡಿಕೊಳ್ಳುತ್ತೇವೋ ಅದನ್ನು the Almighty God provides. ಸರ್ವಶಕ್ತನಾದ ದೇವರು ಒದಗಿಸುತ್ತಾನೆ. John 14:13 and 14. ಯೋಹಾನ 14:13 ಮತ್ತು 14. Yes, the peace that comes in our hearts ನಮ್ಮ ಹೃದಯದಲ್ಲಿ ಸಮಾಧಾನ ಬರುತ್ತದೆ, makes us pray with confidence. ಭರವಸೆಯೊಂದಿಗೆ ಪ್ರಾರ್ಥಿಸುವಂತೆ ಮಾಡುತ್ತದೆ. 1 John 5:14 says, ಮೊದಲನೇ ಯೋಹಾನ 5:14 ಹೇಳುತ್ತದೆ, this is the confidence we have in Jesus, ಯೇಸುವಿನಲ್ಲಿ ನಮಗೆ ಇದೇ ಭರವಸೆ ಇದೆ, that if we ask anything in His name, He hears us. ಆತನ ನಾಮದಲ್ಲಿ ಏನಾದರೂ ಬೇಡಿಕೊಂಡರೆ ಆತನು ಕೇಳುತ್ತಾನೆ. As love fills our heart, we are able to pray with confidence. ಆತನ ಪ್ರೀತಿ ನಮ್ಮ ಹೃದಯದಲ್ಲಿ ತುಂಬುವಾಗ ನಾವು ಭರವಸೆಯಿಂದ ಪ್ರಾರ್ಥಿಸುತ್ತೇವೆ. Oh, we are full of Jesus. ಈಗ ನಾವು ಪೂರ್ಣ ಯೇಸುವಿನಿಂದ ತುಂಬಿದ್ದೇವೆ. We are able to pray to the Almighty God with confidence because God's love through Jesus is in our heart. ನಮ್ಮ ಹೃದಯದಲ್ಲಿ ಯೇಸುವಿನ ಮೂಲಕ ದೇವರ ಪ್ರೀತಿ ಇರುವುದರಿಂದ ನಾವು ಭರವಸೆಯೊಂದಿಗೆ ಪ್ರಾರ್ಥಿಸುವುದಕ್ಕೆ ಸಾಧ್ಯವಾಗುತ್ತದೆ. And the Spirit of Jesus comes into ಮತ್ತು us. ನಮ್ಮೊಳಗಡೆ ಯೇಸುವಿನ ಆತ್ಮನು ಬರುತ್ತಾನೆ. And we also are able to forgive the sins of ಮತ್ತು others. ಬೇರೆಯವರ ಪಾಪಗಳನ್ನು ನಾವು ಕೂಡ ಕ್ಷಮಿಸುವುದಕ್ಕೆ ಆಗುತ್ತದೆ. As the Holy Spirit fills us, the Spirit of love fills us, we are able to forgive. ದೇವರ ಆತ್ಮನು, ಪ್ರೀತಿಯ ಆತ್ಮನು, ಪವಿತ್ರ ಆತ್ಮನು ತುಂಬುವಾಗ ನಾವು ಮಾಡಲು ಸಾಧ್ಯವಾಗುತ್ತದೆ. You see that in John 20:22 and 23. ಯೋಹಾನ 20, 22, 23 ನೋಡುತ್ತೇವೆ. Today the Lord wants to fill you with His love, ಆತನ ಪ್ರೀತಿಯಿಂದ ಇಂದು ದೇವರು ನಿಮ್ಮನ್ನು ತುಂಬಲು ಬಯಸುತ್ತಾನೆ. to carry His love to others. ಬೇರೆಯವರಿಗೆ ಆತನ ಪ್ರೀತಿಯನ್ನು ಕೊಂಡೊಯ್ಯಬೇಕೆಂದು The Lord Jesus says, as the Almighty God sent me, I am sending you also to carry my love to others. ಕರ್ತನಾದ ಯೇಸು ಹೇಳುತ್ತಾರೆ, ಸರ್ವಶಕ್ತನು ನನ್ನನ್ನು ಕಳುಹಿಸಿದಂತೆ ನಾನು ನಿಮ್ಮನ್ನು ಪ್ರೀತಿಯನ್ನು ಹಂಚುವುದಕ್ಕೆ ಕಳುಹಿಸುತ್ತೇನೆ. John 20:21 says so. ಯೋಹಾನ 20, 21 ಹೇಳಲ್ಪಟ್ಟಿದೆ, This grace comes upon you right ಈಗಲೇ now. ಈ ಕೃಪೆ ನಿಮ್ಮ ಮೇಲೆ ಬರುತ್ತಿದೆ. Shall we look to this great love ಈ ದೊಡ್ಡ ಪ್ರೀತಿಗೆ ನಾವು ನೋಡೋಣವೇ and enjoy Jesus' love, God's love in flesh, in our hearts through the Holy Spirit. ಪವಿತ್ರ ಆತ್ಮನ ಮೂಲಕವಾಗಿ ನಮ್ಮ ಹೃದಯದಲ್ಲಿ ಪ್ರೀತಿಯಾಗಿರುವಂಥ ಯೇಸುವನ್ನೇ ನಾವು ಆನಂದಿಸುವವರಾಗಿದ್ದೇವೆ. As we shower His love upon others, ಬೇರೆಯವರ ಮೇಲೆ ನಾವು ಆತನ ಪ್ರೀತಿ ಸುರಿಯುವಾಗ love will come to us. ಪ್ರೀತಿ ನಮ್ಮ ಬಳಿಗೆ ಬರುತ್ತದೆ. We'll be surrounded by love. ಪ್ರೀತಿಯಿಂದ ಸುತ್ತುವರಿಯಲ್ಪಡುತ್ತೇವೆ. What a wonderful life we have through the love of Jesus in this ಈ world. ಲೋಕದಲ್ಲಿ ಯೇಸುವಿನ ಪ್ರೀತಿಯ ಮೂಲಕ ಎಂಥ ಅದ್ಭುತ ಜೀವಿತ ಹೊಂದಿದ್ದೇವೆ.
Now that power of God is ready to come upon you. ಈಗ ದೇವರ ಬಲ ನಿಮ್ಮ ಮೇಲೆ ಬರುವುದಕ್ಕಾಗಿ ಸಿದ್ಧವಾಗಿದೆ. Be healed in Jesus' name. ಯೇಸುವಿನ ನಾಮದಲ್ಲಿ ಸ್ವಸ್ಥರಾಗಿರಿ. Let every sin come out of every soul. ಪ್ರತಿ ಆತ್ಮದಿಂದ ಪ್ರತಿ ಪಾಪ ಹೊರಗಡೆ ಬರಲಿ. Let every body which has sickness be healed by the love of Jesus. ಪ್ರತಿ ದೇಹದಲ್ಲಿರುವಂತ ಎಲ್ಲ ರೋಗಗಳು ದೇವರ ಪ್ರೀತಿಯಿಂದ ಸ್ವಸ್ಥವಾಗಲಿ. Lord, in your holy name, ಕರ್ತನೇ ನಿನ್ನ ಪವಿತ್ರ ನಾಮದಲ್ಲಿ, the name love, ಆ ಪ್ರೀತಿ ಎಂಬ ಹೆಸರು, the name love called Jesus, ಪ್ರೀತಿ ಎಂಬ ಹೆಸರು ಯೇಸು, I pray that they will be healed as I send your name into their body. ಅವರ ದೇಹದಲ್ಲಿ ನಿನ್ನ ಹೆಸರನ್ನು ಕಳಿಸುವಾಗ ಅವರು ಸ್ವಸ್ಥರಾಗಬೇಕೆಂದು ಪ್ರಾರ್ಥಿಸುತ್ತೇನೆ. Those who are unable to walk, let them rise up and walk in Jesus' name. ಯಾರಿಗೆ ನಡೆಯುವುದಕ್ಕೆ ಆಗುತ್ತಿಲ್ಲವೋ ಅವರು ಯೇಸುವಿನ ನಾಮದಲ್ಲಿ ನಡೆಯಲಿ. The organs come back to life in Jesus' name. ಅಂಗಾಂಗಗಳು ತಿರುಗಿ ಜೀವಕ್ಕೆ ಬರಲಿ ಯೇಸುವಿನ ನಾಮದಲ್ಲಿ. Demons leave now in Jesus' name. ಯೇಸುವಿನ ನಾಮದಲ್ಲಿ ದುರಾತ್ಮಗಳು ಬಿಟ್ಟು ಹೊರಡಲಿ. Every hearing problem be healed and the ears open now in Jesus' name. ಎಲ್ಲ ಕೇಳುವ ಸಮಸ್ಯೆ ಬಗೆಹರಿಸಿ ಕರ್ತನೆ ಅವರ ಕಿವಿಗಳು ಯೇಸುವಿನ ನಾಮದಲ್ಲಿ ತೆರೆಯಲಿ. Brains be healed ಕಣ್ಣುಗಳು ಸ್ವಸ್ಥವಾಗಲಿ in the name of Jesus. ಯೇಸುವಿನ ನಾಮದಲ್ಲಿ. Let the brains function normally from now on. ಮೆದುಳು ಇಂದಿನಿಂದ ಅದು ಸಹಜವಾಗಿ ಕಾರ್ಯ ಮಾಡಲಿ. Let every pain in the back and in the bones be healed. ಎಲುಬುಗಳಲ್ಲಿ ಮತ್ತು ಬೆನ್ನಿನಲ್ಲಿರುವಂತ ಎಲ್ಲ ನೋವು ಸ್ವಸ್ಥವಾಗಲಿ. Let the breathing problem be healed in Jesus' name. ಯೇಸುವಿನ ನಾಮದಲ್ಲಿ ಎಲ್ಲ ಉಸಿರಾಟದ ಸಮಸ್ಯೆಗಳು ಸ್ವಸ್ಥವಾಗಲಿ. Lord, let those who do not have a child receive a child and their organs begin to function normally now. ಕರ್ತನೆ ಯಾರಿಗೆ ಮಕ್ಕಳಿಲ್ಲವೋ ಅವರು ಮಗುವನ್ನು ಹೊಂದಲಿ, ಅವರ ಅಂಗಾಂಗಗಳು ಸಹಜವಾಗಿ ಕಾರ್ಯ Let ಮಾಡಲಿ. the digestive organs be healed. ಜೀರ್ಣಕ್ರಿಯೆ ಎಲ್ಲ ಅಂಗಾಂಗಗಳು ಸ್ವಸ್ಥವಾಗಲಿ. Kidneys come back to life in Jesus' name. ಮೂತ್ರಪಿಂಡ ತಿರುಗಿ ಜೀವಕ್ಕೆ ಬರಲಿ ಯೇಸುವಿನ ನಾಮದಲ್ಲಿ. And the liver be healed in Jesus' name. ಯಕೃತ್ತು ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಲಿ. Let the heart be strengthened right now. ಹೃದಯ ಈಗಲೇ ಅದು ಬಲ ಹೊಂದಲಿ. And you demonic spirits, don't touch them anymore in Jesus' name. ದುರಾತ್ಮಗಳೇ ಇನ್ನು ಮುಂದೆ ಯೇಸುವಿನ ನಾಮದಲ್ಲಿ ಅವರನ್ನು ಮುಟ್ಟದಿರಿ. Stop talking in their ears and in their heart and in their mind. ಅವರ ಹೃದಯ, ಅವರ ಮನಸ್ಸು, ಅವರ ಕಿವಿಗಳಲ್ಲಿ ಮಾತಾಡುವುದನ್ನು ನಿಲ್ಲಿಸಿರಿ. You depression spirits, come out. ಒತ್ತಡದ ಆತ್ಮವೇ ಹೊರಗಡೆ ಬಾ. Come out, you fear. ಭಯವೇ ಹೊರಗಡೆ ಬಾ. Come out, you spirit which is stopping them from sleeping normally. ಸಹಜವಾಗಿ ಮಲಗುವುದರಿಂದ ತೊಂದರೆಗೊಳಪಡಿಸುವಂತ ಆತ್ಮವೇ ಹೊರಗಡೆ ಬಾ. Come out in Jesus' name. ಯೇಸುವಿನ ನಾಮದಲ್ಲಿ ಹೊರಗಡೆ ಬರಲಿ. Let them be healed. ಅವರು ಸ್ವಸ್ಥರಾಗಲಿ. Become normal right now. ಈಗಲೇ ಸಹಜ ಸ್ಥಿತಿಗೆ ಬರಲಿ. Let the eyes of the people be open now and be clear and healed in Jesus' name. ಮತ್ತು ಜನರ ಕಣ್ಣುಗಳು ಈಗಲೇ ತೆರೆಯಲ್ಪಟ್ಟು ಅವು ಸ್ಪಷ್ಟವಾಗಿ ಯೇಸುವಿನ ನಾಮದಲ್ಲಿ ಕಾಣುವಂತೆ ಮಾಡು. Let the dumb speak now. ಈಗ ಮೂಕನು ಮಾತಾಡಲಿ. Mouth open in Jesus' name. ಯೇಸುವಿನ ನಾಮದಲ್ಲಿ ಬಾಯಿ ತೆರೆಯಲ್ಪಡಲಿ. You cancers die and be healed in Jesus' name. ಕ್ಯಾನ್ಸರ್ ಸತ್ತು ಹೋಗಲಿ ಮತ್ತು ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ. Every tumor, ಎಲ್ಲ ಗಡ್ಡೆಗಳು, every cyst, ಪ್ರತಿ ಸಿಸ್ಟ್, every fibroid, ಎಲ್ಲ ಫೈಬ್ರಾಯ್ಡ್ಸ್, every swollen part of the body ಎಲ್ಲ ದೇಹದ ಉಬ್ಬುವಿಕೆಯ ಭಾಗ be healed in Jesus' name. ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ. Now be healed. ಈಗ ಸ್ವಸ್ಥತೆ ಉಂಟಾಗಲಿ. Now be healed. ಸ್ವಸ್ಥತೆ ಉಂಟಾಗಲಿ. Thank you, Lord, for healing right now. ಈಗಲೇ ಸ್ವಸ್ಥ ಮಾಡುವುದಕ್ಕಾಗಿ ವಂದನೆ ಕರ್ತನೆ. Put your hand on your chest, my dear brother, sister, and darling child, and say, "Thank you, Jesus, for healing me." ನನ್ನ ಪ್ರಿಯ ಸಹೋದರ ಸಹೋದರಿ, ನನ್ನ ಪ್ರಿಯ ಮಗುವೆ, ಎದೆಯ ಮೇಲೆ ಕೈಯಿಟ್ಟು ಯೇಸುವೇ ನಿಮಗೆ ವಂದನೆ ಎಂದು ಹೇಳಿರಿ. Thank you for your love. ನಿನ್ನ ಪ್ರೀತಿಗಾಗಿ ವಂದನೆ. And everyone who is addicted to evil habits be delivered right now in Jesus' name. ಕೆಟ್ಟ ಚಟಕ್ಕೆ ಒಳಗಾಗಿರುವಂತಹ ಎಲ್ಲ ವ್ಯಕ್ತಿಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಲಿ. Let there be deliverance in Jesus' name. ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. Today, alcohol or cigarettes or mobile addiction or game addiction or flirting and having wrong relationships come out of their spirit in Jesus' name. ಮದ್ಯ, ಸಿಗರೇಟ್, ಮೊಬೈಲ್,
ದುಶ್ಚಟ, ಆಟದ ಚಟ ಮತ್ತು ತಪ್ಪಾದ ಸಂಬಂಧಗಳು ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ. Let them be free in Jesus' name. ಅವರು ಯೇಸುವಿನ ನಾಮದಲ್ಲಿ ಸ್ವತಂತ್ರರಾಗಲಿ. Let your love flow into them, Lord, and make them a new person as the child of Jesus. ಮತ್ತು ನಿನ್ನ ಪ್ರೀತಿ ಅವರೊಳಗಡೆ ಹರಡಲಿ ಮತ್ತು ಅವರು ಹೊಸ ವ್ಯಕ್ತಿಯಾಗಿ ನಿನ್ನ ಮಗುವಾಗಿ ಮಾರ್ಪಡಿಸು. Please bless them. ದಯವಿಟ್ಟು ಅವರನ್ನು ಆಶೀರ್ವದಿಸು. Make their life very, very productive. ಅವರ ಜೀವಿತ ಉತ್ಪಾದಕರವಾಗಿ ಮಾಡು. Let their family life be so blessed, full of love and joy. ಮತ್ತು ಅವರ ಕುಟುಂಬ ಜೀವಿತ ಆಶೀರ್ವದಿಸಲ್ಪಟ್ಟು ಪ್ರೀತಿ ಆನಂದದಿಂದ ತುಂಬಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let me wish you a wonderful Christmas. ನಿಮಗೆ ಅದ್ಭುತವಾದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. My precious friend, ನನ್ನ ಅಮೂಲ್ಯ ಸ್ನೇಹಿತನೇ, Jesus Calls team, if there's a prayer tower in your city, we'll be visiting you to sing and pray for you during this Christmas season. ಈ ಕ್ರಿಸ್ಮಸ್ ಕಾಲದಲ್ಲಿ ನಿಮ್ಮ ನಗರದಲ್ಲಿ ಪ್ರಾರ್ಥನಾ ಗೋಪುರ ಇರುವುದಾದರೆ ಪ್ರಾರ್ಥನಾ ಗೋಪುರದ ತಂಡ ನಿಮಗಾಗಿ ಭೇಟಿ ಮಾಡಿ ಪ್ರಾರ್ಥಿಸುತ್ತಾರೆ. You can call the prayer tower and ask them to come at your convenient time. ಮತ್ತು ನೀವು ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿ ನಿಮ್ಮ ಲಭ್ಯ ಇರುವ ಸಮಯದಲ್ಲಿ ಬರಲು ಹೇಳಿರಿ. This Christmas we'll be caring for many thousands of poor children. ಮತ್ತು ಈ ಕ್ರಿಸ್ಮಸ್ ಕಾಲದಲ್ಲಿ ನಾವು ಬಹಳ ಬಡ ಮಕ್ಕಳಿಗೆ ಕಾಳಜಿ ವಹಿಸುತ್ತೇವೆ. We'll be giving them new clothes. ಹೊಸ ಬಟ್ಟೆಗಳನ್ನು ಅವರಿಗೆ ಕೊಡುತ್ತೇವೆ. If God leads you, ನಿಮಗೆ ದೇವರು ನಡೆಸುವುದಾದರೆ you can also support ನೀವು ಕೂಡ ಸಹಾಯ ಮಾಡಿರಿ and pray for this ಈ mission. ಮಿಷನ್ಗಾಗಿ ಪ್ರಾರ್ಥಿಸಿರಿ. And also we are going to conduct big public meetings at the beginning of January to pray for the blessing of the year. ಜನವರಿಯ ಪ್ರಾರಂಭದಲ್ಲಿ ನಾವು ದೊಡ್ಡ ಕೂಟವನ್ನು ನಾವು ಆ ವರ್ಷದ ಆಶೀರ್ವಾದಕ್ಕಾಗಿ ಏರ್ಪಡಿಸುತ್ತಿದ್ದೇವೆ. You could attend, ನೀವು ಅದರಲ್ಲಿ ಭಾಗವಹಿಸಿರಿ, pray for these ಈ meetings, ಕೂಟಗಳಿಗಾಗಿ ಪ್ರಾರ್ಥಿಸಿರಿ. and also if you would like to sponsor the expenses of this meeting by giving space in the souvenir that we are bringing, you could do that. ನಾವು ತರುವಂಥ ಸ್ಮರಣಿಕೆಯಲ್ಲಿ ಅದರಲ್ಲಿ ತುಂಬುವುದರ ಮೂಲಕ ನೀವು ಈ ಕೂಟಗಳ ವೆಚ್ಚಗಳಿಗೆ ನೀವು ಸಹಾಯ ಮಾಡಬಹುದು. It will help us meet the expenses for these ಈ meetings. ಕೂಟದ ವೆಚ್ಚಗಳನ್ನು ನೋಡಿಕೊಳ್ಳುವುದಕ್ಕೆ ಅದು ನಮಗೆ ಸಹಾಯಕವಾಗುವುದು. And God will bless you richly, and may He bless you in the new year as a family as you help us bring God's word to the millions at the beginning of the year through this meeting on January 3rd and 4th. ಜನವರಿ 3-4ರಂದು ನಡೆಯುವ ಕೂಟಕ್ಕೆ ನೀವು ಸಹಾಯ ಮಾಡುವಾಗ ದೇವರು ನಿಮ್ಮ ಕುಟುಂಬವನ್ನು ಅತ್ಯಧಿಕವಾಗಿ ಆಶೀರ್ವದಿಸುವನು. So if you would like to sponsor a page in this souvenir, you can call the number that you see on the screen and they will talk to you and support you to make this happen. ಒಂದು ಪುಟ ನೀವು ಈ ಸ್ಮರಣಿಕೆಯಲ್ಲಿ ಅದರ ಮೂಲಕ ನೀವು ಬೆಂಬಲಿಸುವುದಾದರೆ ಇಲ್ಲಿ ಕಾಣುವಂಥ ಸಂಖ್ಯೆಗೆ ಕರೆ ಮಾಡಿರಿ, ಅವರು ನಿಮಗೆ ಸಹಾಯ ಮಾಡುವರು. And also you can go to the website of Jesus Calls and enroll yourself for this ಮತ್ತು sponsorship. ಯೇಸು ಕರೆಯುತ್ತಾನೆ ವೆಬ್ಸೈಟ್ಗೆ ಭೇಟಿ ಮಾಡಿ ಈ ದೇಣಿಗೆಗಾಗಿ ನೋಂದಾಯಿಸಿಕೊಳ್ಳಿರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. My precious friend, ನನ್ನ ಅಮೂಲ್ಯ ಸ್ನೇಹಿತನೇ, our Jesus Calls team, if there's a prayer tower in your city, we'll be visiting you to sing and pray for you during this Christmas season. ನಿಮ್ಮ ನಗರದಲ್ಲಿ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರ ಇರುವುದಾದರೆ ಈ ಕ್ರಿಸ್ಮಸ್ ಕಾಲದಲ್ಲಿ ಯೇಸು ಕರೆಯುತ್ತಾನೆ ತಂಡ ನಿಮ್ಮ ಮನೆಗೆ ಬಂದು ಹಾಡಿ ನಿಮಗಾಗಿ ಪ್ರಾರ್ಥಿಸುತ್ತಾರೆ. You can call the prayer tower and ask them to come at your convenient time. ನೀವು ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿ ನಿಮ್ಮ ಸಮಯಕ್ಕನುಗುಣವಾಗಿ ಬರಲು ಕೇಳಿಕೊಳ್ಳಿರಿ. This Christmas, we'll be caring for many thousands of poor children. ಈ ಕ್ರಿಸ್ಮಸ್ ಕಾಲದಲ್ಲಿ ಸಾವಿರಾರು ಬಡ ಮಕ್ಕಳನ್ನು ನಾವು ನೋಡಿಕೊಳ್ಳಲಿದ್ದೇವೆ. We'll be giving them new clothes. ಹೊಸ ವಸ್ತ್ರಗಳನ್ನು ಕೊಡಲಿದ್ದೇವೆ. If God leads you, ಒಂದು ವೇಳೆ ದೇವರು ನಿಮ್ಮ ನಡೆಸುವುದಾದರೆ you can also support ನೀವು ಕೂಡ ಸಹಾಯ ಮಾಡಬಹುದು and pray for this mission. ಮತ್ತು ಈ ಸೇವೆಗಾಗಿ ಪ್ರಾರ್ಥಿಸಿರಿ. And also we're going to conduct big public meetings at the beginning of January to pray for the blessing of the year. ಜನವರಿಯ ಪ್ರಾರಂಭದ ಹಂತದಲ್ಲಿ ದೊಡ್ಡ ಪ್ರಾರ್ಥನಾ ಉತ್ಸವಗಳನ್ನು ನಡೆಸಲಿದ್ದೇವೆ, ಅದಕ್ಕಾಗಿ ಕೂಡ ಪ್ರಾರ್ಥಿಸಿರಿ.
You could attend, ನೀವು ಅದರಲ್ಲಿ ಭಾಗವಹಿಸಿರಿ, pray for these meetings, ಈ ಕೂಟಗಳಿಗಾಗಿ ಪ್ರಾರ್ಥಿಸಿರಿ. and also if you would like to sponsor the expenses of this meeting by giving space in the souvenir that we are bringing, you could do that. ಈ ಕೂಟದ ವೆಚ್ಚಗಳನ್ನು ಭರಿಸಲು ನಾವು ತರುವಂಥ ಸೂನಿಯರಲ್ಲಿ ನಿಮ್ಮ ಜಾಹೀರಾತುಗಳನ್ನು ಕೊಡುವುದರ ಮೂಲಕ ಸಹಾಯ ಮಾಡಿರಿ. It will help us meet the expenses for these meetings. ಈ ಕೂಟಗಳ ವೆಚ್ಚಗಳನ್ನು ಭರಿಸುವುದಕ್ಕೆ ಇದು ನಮಗೆ ಸಹಾಯ ಮಾಡುವುದು. And God will bless you richly, and may He bless you in the new year as a family as you help us bring God's word to the millions at the beginning of the year through this meeting on January 3rd and 4th. ಜನವರಿ 3 ಮತ್ತು 4ನೇ ತಾರೀಕಿನಂದು ಈ ವರ್ಷದ ಪ್ರಾರಂಭದಲ್ಲಿ ನಡೆಯುವಂಥ ಕೂಟಗಳಿಗೆ ಸಹಾಯ ಮಾಡಿರಿ ಮತ್ತು ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. So if you would like to sponsor a page in this souvenir, you can call the number that you see on the screen and they will talk to you and support you to make this happen. ಈ ಸ್ಮರಣವಿಕೆಯಲ್ಲಿ ಒಂದು ಪೇಜ್ ಮೂಲಕ ನೀವು ಸಹಾಯ ಮಾಡುವುದಾದರೆ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ, ಅವರು ನಿಮಗೆ ಸಹಾಯ ಮಾಡುವರು. And also you can go to the website of Jesus Calls and enroll yourself for the sponsorship. ನೀವು ಯೇಸು ಕರೆಯುತ್ತಾನೆ ವೆಬ್ಸೈಟ್ಗೆ ಭೇಟಿ ಮಾಡಿ ಅಲ್ಲಿ ಕೂಡ ಈ ದೇಣಿಗೆಗಾಗಿ ನೋಂದಾಯಿಸಿಕೊಳ್ಳಬಹುದು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.